ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ಆಯೋಗದಿಂದ ಒಂದು ಟೋಟಲ್ ಆಗಿ 1437 ಪೋಸ್ಟ್ಗಳಿಗೆ ವಿಶೇಷವಾಗಿ ಸರ್ಕಾರಿ ನೌಕರಿಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ಅದರ ಸಂಪೂರ್ಣವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ತರಗತಿಯನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಗಳು ಮತ್ತು ಇಲ್ಲಿ ಜಾಬ್ ರಿಲೇಟೆಡ್ ನ್ಯೂಸ್ಗಳು ಎಲ್ಲವನ್ನೂ ಕೂಡ ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ಈಗ ಮೊದಲನೇದಾಗಿ ನೋಡಿ, ಇಲ್ಲಿ ವಿಶೇಷವಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ಆಯೋಗದಲ್ಲಿ ಸರ್ಕಾರಿ ನೌಕರಿ SSLC PUC ಮತ್ತು ಡಿಗ್ರಿ ಮುಗಿದವರಿಗೆ ವಿಶೇಷವಾಗಿ 1437 ಹುದ್ದೆಗಳನ್ನು ಈಗ ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗೆ ಯಾವುದೇ ಒಂದು ಶುಲ್ಕ ಇರೋದಿಲ್ಲ. ಬಟ್ ಕೆಲವು ಅರ್ಜಿಗಳಿಗೆ 100 ರೂಪಾಯಿ ಶುಲ್ಕವನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಬೇರೆ ಬೇರೆ ಶುಲ್ಕವನ್ನು 400, 500, 700 ರೂಪಾಯಿ ಕೊಡ್ತಾರೆ. ಆದರೆ ಇಲ್ಲಿ ಬರೀ 100 ರೂಪಾಯಿ ಶುಲ್ಕವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಮತ್ತು ಈ ಒಂದು ಹುದ್ದೆಗಳ ಒಂದು PDF ಬೇಕು ಅಂತ ಅಂದರೆ ಎಲ್ಲರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡಲಾಗ್ತಾ ಹೋಗ್ತದೆ. ಓಕೆನಾ? ಈಗ ಡೈರೆಕ್ಟಾಗಿ ನಾವು ಹುದ್ದೆಗಳ ಒಂದು ಅಂದಾಜು ನೋಡೋಣ. ನೋಡಿ, ಒಟ್ಟು ಹುದ್ದೆಗಳು ನೋಡ್ಬೋದು 1427 ಪ್ಲಸ್ ಇಲ್ಲಿ 3003 ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ನೋಡಿ, 10ನೇ ತರಗತಿ, 12ನೇ ತರಗತಿ ಮತ್ತು ಪದವಿ ಅಥವಾ ಡಿಗ್ರಿ ಪ್ರತ್ಯೇಕ ಹಂತಗಳಲ್ಲಿ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸಿ ಇಲ್ಲಿ ಹುದ್ದೆಗಳಿಗೆ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ತಾ ಇದ್ದಾರೆ. ಅಧಿಕೃತ ವೆಬ್ಸೈಟ್ ನೋಡ್ಬೋದು, ssc.gov.in. ಅಭ್ಯರ್ಥಿಗಳು ಹೊಸ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕು. ನೆಕ್ಸ್ಟು ಹುದ್ದೆಗಳ ವಿವರ ನೋಡ್ಬೋದು. ಸಾಮಾನ್ಯ ವರ್ಗಕ್ಕಾಗಿ 1534 ಹುದ್ದೆಗಳಿದ್ದಾವೆ. OBC ವರ್ಗಕ್ಕಾಗಿ 667 ಹುದ್ದೆಗಳಿದ್ದಾವೆ. SC ಕೆಟಗರಿಯವರಿಗೆ 346 ಹುದ್ದೆಗಳಿದ್ದಾವೆ. ST ಕೆಟಗರಿಯವರಿಗೆ 185 ಹುದ್ದೆಗಳಿದ್ದಾವೆ. ಹಾಗೆ EWS ಕೆಟಗರಿಯವರಿಗೆ 271 ಹುದ್ದೆಗಳು ಇಲ್ಲಿ ಕಾಣಸಿಗ್ತವೆ. ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಈಗ ವೆಬ್ಸೈಟ್ನಲ್ಲಿ 5/5/2026 ಅಂದರೆ ಇನ್ನು 1 ತಿಂಗಳುಗಳ ಕಾಲಾವಕಾಶ ಇದೆ. ಅದರ ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ನೋಡಿ, 10ನೇ ತರಗತಿ ಪಾಸಾದವರಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಆಫೀಸ್ ಅಟೆಂಡೆಂಟ್, ಲ್ಯಾಬೋರೇಟರಿ ಅಟೆಂಡೆಂಟ್ ಎಂಬತಕ್ಕಂಥ ಒಂದು ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ. ಅದೇ 12ನೇ ತರಗತಿ ಪಾಸಾದವರಿಗೆ ಲೋಯರ್ ಡಿವಿಷನಲ್ ಕ್ಲರ್ಕ್, ಸ್ಟೆನೋಗ್ರಾಫರ್ ಗ್ರೇಡ್ 2, ಡೇಟಾ ಎಂಟ್ರಿ ಆಪರೇಟರ್ ಅಂತ ಇಲ್ಲಿ 3 ಹುದ್ದೆಗಳಿದ್ದಾವೆ. ಈ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದೇ ಪದವೀಧರರಿಗೆ ಡಿಗ್ರಿಯವರಿಗೆ ಅಕೌಂಟೆಂಟ್, ಲೈಬ್ರರಿ ಅಸಿಸ್ಟೆಂಟ್, ಸಂಶೋಧನಾ ಸಹಾಯಕ ಅಥವಾ ರಿಸರ್ಚ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಆಯ್ಕೆ ಪ್ರಕ್ರಿಯೆ ನೋಡ್ಬೋದು. ಗಣಕಯಂತ್ರ ಆಧಾರಿತ ಪರೀಕ್ಷೆ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ 100 ಪ್ರಶ್ನೆಗಳು ಇರ್ತವೆ, 200 ಅಂಕಗಳು ಇರ್ತವೆ. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳನ್ನು ಕೊಟ್ಟಿರ್ತಾರೆ. ಸಮಯವನ್ನು ನೋಡ್ಬೋದು. ಟೋಟಲ್ ಆಗಿ 60 ನಿಮಿಷಗಳು ಇಲ್ಲಿ ಕಂಡು ಬರ್ತವೆ. ಅದೇ ರೀತಿ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಗಿದ ನಂತರ ಕೌಶಲ್ಯ ಪರೀಕ್ಷೆ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಕರಿತೇವೆ. ಈ ಒಂದು ಟೆಸ್ಟ್ ಇರುತ್ತೆ. ಟೈಪಿಂಗ್ ಅಥವಾ ಡೇಟಾ ಎಂಟ್ರಿ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಮಾತ್ರ ಇಲ್ಲಿ ಕೌಶಲ್ಯ ಪರೀಕ್ಷೆಯಲ್ಲಿ ಕಂಡು ಬರ್ತದೆ. ಅದೇ ರೀತಿ ದಾಖಲೆ ಪರಿಶೀಲನೆ ನೋಡೋದಾದರೆ ಡಾಕ್ಯುಮೆಂಟ್ ಪರಿಶೀಲನೆ, ಕೊನೆಯದಾಗಿ ಈ ಒಂದು 2 ಗಣಕಯಂತ್ರ ಆಧಾರಿತ ಪರೀಕ್ಷೆ ಮತ್ತು ಸ್ಕಿಲ್ ಟೆಸ್ಟ್ ಇವೆರಡೂ ಆದ ಮೇಲೆ ದಾಖಲೆ ಪರಿಶೀಲನೆಯನ್ನು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಕೊಡ್ತಾರೆ. ಅದಾದ ಬಳಿಕ ನಿಮಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅಧಿಸೂಚನೆ ಬಿಡುಗಡೆ ಈಗಾಗಲೇ ಏಪ್ರಿಲ್ 13ನೇ ತಾರೀಕಿನಂದು ಆಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೂಡ ಏಪ್ರಿಲ್ 13. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 4ನೇ ತಾರೀಕು ಸಂಜೆ ರಾತ್ರಿ 11 ಗಂಟೆವರೆಗೆ ನಿಮಗೆ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಮೇ 5, 2026. ಅದೇ ತಿದ್ದುಪಡಿ ವಿಂಡೋ ಅಥವಾ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂತಾನೆ ಮೇ 11ರಿಂದ ಮೇ 13 ಅಂತ ಕೊಟ್ಟಿದ್ದಾರೆ. ಪರೀಕ್ಷೆ ನಡೆಸುವ ಒಂದು ಅಂದಾಜು ಸಮಯ ನೋಡ್ಬೋದು. ಜೂನ್ 2026ರಲ್ಲಿ ಪರೀಕ್ಷೆ ಇರುತ್ತೆ ಅಂತ. ನಿಮಗೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿಗಳನ್ನು ಇಲ್ಲಿ ನಿಮಗೆ ತಲುಪಿಸಿದ್ದೇನೆ. ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಇರತಕ್ಕಂಥ ಒಂದು ಫೇಸ್ 14 ಎಂಬತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗಳು ಇದ್ದಾವೆ ಕರ್ನಾಟಕ ರೀಜನ್ಗೆ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ನಮ್ಮ ಒಂದು ತರಗತಿಗೆ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.